ನಮಸ್ಕಾರ. ನೋಡಿ, ನಾವಿಲ್ಲಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಮಾತಾಡಕ್ಕೆ ಬಂದಿಲ್ಲ. ನಮ್ಮ ಉದ್ದೇಶ ತುಂಬಾ ಸರಳ. ಒಂದು ಕ್ಷೇತ್ರ ಅಂದ್ರೆ ಚಿಕ್ಕನಾಯಕನಹಳ್ಳಿ, ಇದನ್ನ ಒಂದು ಕೇಸ್ ಸ್ಟಡಿಯಾಗಿ ತಗೊಳ್ಳೋಣ. ಅಲ್ಲಿನ ಆಡಳಿತ ಹೇಗಿದೆ, ಜನರ ಬದುಕು ಹೇಗಿದೆ, ಮತ್ತೆ ಇದೆಲ್ಲ ಸೇರಿ ಚುನಾವಣಾ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಇದನ್ನ ರಾಜಕೀಯ ವಿಶ್ಲೇಷಣೆ ಅನ್ನೋದಕ್ಕಿಂತ ಆಡಳಿತದ ಒಂದು ಎಕ್ಸ್ರೇ ಅಂತಾನೆ ಹೇಳ್ಬೋದು. ಈ ನಂಬರ್ಸ್ ನೋಡಿ, 2,19,000 ಮತದಾರರು. ಇದು ಕೇವಲ ಒಂದು ಸಂಖ್ಯೆಯಷ್ಟೇ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರನ ಹಿಂದೆ ಒಂದು ಸಂಸಾರ ಇದೆ, ಒಂದು ಬದುಕಿದೆ, ಒಂದು ಕನಸಿದೆ. ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ತಾಕತ್ತಿರೋದು ಈ ಸಂಖ್ಯೆಗಳಲ್ಲ, ಬದಲಿಗೆ ಆ ಜನರ ದಿನನಿತ್ಯದ ಬದುಕಲ್ಲಿದೆ. ಬನ್ನಿ, ಇವತ್ತು ಆ ಬದುಕಿನ ಕಥೆಯನ್ನ ಮತಪೆಟ್ಟಿಗೆ ಮೂಲಕ ಅವರು ಹೇಳಿರೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಈಗಿನ ಕಾಲದಲ್ಲಿ ರಾಜಕೀಯದ ಅರ್ಥವೇ ಬದಲಾಗ್ತಿದೆ. ಇದು ಬರೀ ಭರವಸೆಗಳನ್ನ ಕೊಡೋ ಸಮಯ ಅಲ್ಲ, ಇದು ಸಾಕ್ಷಿ ಅಂದ್ರೆ ಪ್ರೂಫ್ ಕೊಡಬೇಕಾದ ಸಮಯ. ಜನ ತಮ್ಮ ಜೀವನದಲ್ಲಿ ನಿಜವಾಗಿಯೂ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ಕೇಳುತ್ತಿದ್ದಾರೆ. ರೋಡ್ ಆಗಿದೆಯಾ, ನಲಿಯಲ್ಲಿ ನೀರ್ ಬರ್ತಿದ್ಯಾ, ನಮ್ಮ ಹುಡುಗರಿಗೆ ಕೆಲ್ಸ ಸಿಕ್ಕಿದ್ಯಾ? ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೋ ಅವರೇ ಇವತ್ತಿನ ರಾಜಕೀಯದ ಭವಿಷ್ಯ. ಯಾವುದೇ ಕ್ಷೇತ್ರದ ಪಾಲಿಟಿಕ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಆ ಕ್ಷೇತ್ರದ ಮಣ್ಣನ್ನ, ಅಲ್ಲಿರೋ ಜನರನ್ನ, ಅವರ ಜೀವನದ ದಾರಿಯನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ರಾಜಕೀಯ ಹುಟ್ಟೋದೇ ಈ ನೆಲದಿಂದ. ಜನರ ದೈನಂದಿನ ಕಷ್ಟ ಸುಖಗಳೇ ರಾಜಕೀಯಕ್ಕೆ ದಾರಿ ತೋರಿಸೋದು. ಹಾಗಾದ್ರೆ ಬನ್ನಿ, ಮೊದಲು ಚಿಕ್ಕನಾಯಕನಹಳ್ಳಿಯ ಜನರ ಜೀವನದೊಳಗೆ ಸ್ವಲ್ಪ ಇಣುಕಿ ನೋಡೋಣ. ಚಿಕ್ಕನಾಯಕನಹಳ್ಳಿ ಅಂದೇ ಏನು? ಇದು ಮೂಲತಃ ಒಂದು ಹಳ್ಳಿ ಸೊಗಡಿನ ಕ್ಷೇತ್ರ. ಇಲ್ಲಿ ಸುಮಾರು 75% ಜನ ಕೃಷಿ ಮೇಲೆನೆ ಜೀವನ ನಡೆಸ್ತಾರೆ. ಸಣ್ಣ ರೈತರು, ಕೃಷಿ ಕೂಲಿ ಕಾರ್ಮಿಕರು ಇವ್ರೇ ಈ ಕ್ಷೇತ್ರದ ಆರ್ಥಿಕತೆಗೆ ಬೆನ್ನೆಲುಬು. ಅವರ ಬದುಕು ಮಳೆರಾಯನ ಕೃಪೆ ಮತ್ತೆ ಮಾರ್ಕೆಟ್ ರೇಟ್ ಮೇಲೆ ನಿಂತಿರುತ್ತೆ. ನಿಜವಾಗ್ಲೂ ಇವರು ಮಣ್ಣನ್ನೇ ನಂಬಿದ ಮಂದಿ ಅಂತ ಹೇಳ್ಬೋದು. ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಕಾಂಪ್ಲೆಕ್ಸ್. ಬೇರೆ ಬೇರೆ ಸಮುದಾಯದ ಜನ ಒಟ್ಟಿಗಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕನಸುಗಳಿವೆ, ಸವಾಲುಗಳಿವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆಡಳಿತ ನಡೆಸೋದಿದೆಯಲ್ಲ, ಅದೇ ಅಸ್ಲಿ ಚಾಲೆಂಜ್. ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಜನರ ದೃಷ್ಟಿಯಲ್ಲಿ ಆಡಳಿತವನ್ನ ಅಳೆಯೋ ನಿಜವಾದ ಮಾನದಂಡ ಅಂದ್ರೆ ಅವರ ದಿನನಿತ್ಯದ ಬದುಕು. ಬೆಳಿಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲಗೋವರೆಗೂ ಅವರು ಫೇಸ್ ಮಾಡೋ ಸಣ್ಣಪುಟ್ಟ ಸಮಸ್ಯೆಗಳೇ ಒಂದು ಸರ್ಕಾರದ ರಿಪೋರ್ಟ್ ಕಾರ್ಡ್. ನಾವು ಇದನ್ನ ಡೆವಲಪ್ಮೆಂಟ್ ಗ್ಯಾಪ್ಸ್ ಅಂತ ಕರಿತೀವಿ. ಇಲ್ಲಿನ ಡೆವಲಪ್ಮೆಂಟ್ ಗ್ಯಾಪ್ಸ್ ತುಂಬಾ ಕ್ಲಿಯರ್ ಆಗಿದೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ಎಲ್ಲಾ ಹಳ್ಳಿಗಳಿಗೂ ಎಲ್ಲಾ ಕಾಲದಲ್ಲೂ ಓಡಾಡಬಹುದಾದ ರಸ್ತೆಗಳ ಸಂಪರ್ಕ ಇನ್ನೂ ಪೂರ್ತಿಯಾಗಿಲ್ಲ. ಅಂದ್ರೆ ಮಳೆಗಾಲದಲ್ಲಿ ಒಬ್ಬ ರೈತ ತಾನು ಬೆಳೆದ ಬೆಳೆಯನ್ನ ಮಾರ್ಕೆಟ್ಗೆ ತಗೊಂಡು ಹೋಗೋಕೆ ಪರದಾಡ್ತಾನೆ. ಮಕ್ಕಳು ಶಾಲೆಗೆ ಹೋಗೋಕೆ ಕಷ್ಟಪಡ್ತಾರೆ. ಕುಡಿಯೋ ನೀರು ಮತ್ತು ನೀರಾವರಿ ಯೋಜನೆಗಳು ಅರ್ಧಂಬರ್ಧ ನಿಂತಿವೆ. ಸ್ಥಳೀಯವಾಗಿ ಕೆಲಸ ಇಲ್ಲದೆ ಇರೋದ್ರಿಂದ ಯುವಕರು ಬೇರೆ ದಾರಿ ಇಲ್ಲದೆ ಬೆಂಗಳೂರು ಕಡೆಗೆ ವಲಸೆ ಹೋಗ್ತಿದ್ದಾರೆ. ಇದು ಬರೀ ಆರ್ಥಿಕ ಸಮಸ್ಯೆ ಅಲ್ಲ, ಇದೊಂದು ಸಾಮಾಜಿಕ ಬಿಕ್ಕಟ್ಟು ಕೂಡ. ಸರಿ, ಜನರ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಈ ಸಮಸ್ಯೆಗಳೆಲ್ಲ ಸೇರಿ ಎಲೆಕ್ಷನ್ ರಿಸಲ್ಟ್ ಮೇಲೆ ಹೇಗೆ ಪರಿಣಾಮ ಬೀರ್ತು ಅಂತ ನೋಡೋಣ. ಯಾಕಂದ್ರೆ ನಂಬರ್ಸ್ ಸುಳ್ಳು ಹೇಳಲ್ಲ, ಆದ್ರೆ ಆ ನಂಬರ್ಸ್ ಹಿಂದಿರೋ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಜನಾದೇಶದ ವಿಶ್ಲೇಷಣೆ ನಮ್ಗೆ ಆ ಕಥೆಯನ್ನೇ ಹೇಳುತ್ತೆ. ಈ ಚಾರ್ಟನ್ನ ಗಮನಿಸಿ. 2018ರ ಎಲೆಕ್ಷನ್ನಲ್ಲಿ ಬಿಜೆಪಿಗೆ 38.5% ವೋಟ್ ಬಂದಿತು. ಆದರೆ 2023ರಲ್ಲಿ ಅದು 32.3%ಗೆ ಇಳಿದಿದೆ. ಅಂದ್ರೆ ಸರಿಸುಮಾರು 6.2% ಪಾಯಿಂಟ್ಸ್ ವೋಟ್ ಶೇರ್ ಡ್ರಾಪ್ ಆಗಿದೆ. ಚುನಾವಣಾ ರಾಜಕೀಯದಲ್ಲಿ ಇದೊಂದು ದೊಡ್ಡ ಬದಲಾವಣೆ. ಇದು ಯಾವುದೋ ಸಣ್ಣಪುಟ್ಟ ಅಸಮಾಧಾನ ಅಲ್ಲ, ಇದು ಜನರ ಆಲೋಚನಾ ಕ್ರಮದಲ್ಲಿ ಆಗಿರುವ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಇನ್ನೊಂದಿದೆ. 2018ರಲ್ಲಿ ಬಿಜೆಪಿ ಸುಮಾರು 10,000 ವೋಟ್ಗಳ ಅಂತರದಲ್ಲಿ ಗೆದ್ದಿತ್ತು. 2023ರಲ್ಲಿ ಜೆಡಿಎಸ್ ಕೂಡ ಆಲ್ಮೋಸ್ಟ್ ಅಷ್ಟೇ, ಅಂದ್ರೆ 10,000 ವೋಟ್ಗಳ ಅಂತರದಿಂದಲೇ ಗೆದ್ದಿದೆ. ನೋಡಿ, ಗೆಲುವಿನ ಅಂತರ ಹೆಚ್ಚು ಕಡಿಮೆ ಸೇಮ್ ಇದೆ, ಆದ್ರೆ ಗೆದ್ದ ಪಕ್ಷ ಮಾತ್ರ ಬದಲಾಗಿದೆ. ಇದರರ್ಥ ಏನು? ಕ್ಷೇತ್ರದಲ್ಲಿ ಯಾವುದೇ ದೊಡ್ಡ ಅಲೆ ಇರಲಿಲ್ಲ, ಬದಲಿಗೆ ನಿರ್ಣಾಯಕ ಸಂಖ್ಯೆಯಲ್ಲಿದ್ದ ಒಂದು ವೋಟರ್ ಗ್ರೂಪ್ ತಮ್ಮ ನಿಲುವನ್ನ ಬದಲಾಯಿಸಿದೆ. ಈ ಗ್ರೂಪ್ ಯಾವುದು? ಅವ್ರು ಯಾಕೆ ತಮ್ಮ ಮನಸ್ಸು ಬದಲಾಯಿಸಿದ್ರು? ಇದನ್ನರ್ಥ ಮಾಡ್ಕೊಳ್ಳೋದೇ ಈ ವಿಶ್ಲೇಷಣೆಯ ತಿರುಳು. ಈ ಒಂದು ಮಾತಿದೆಯಲ್ಲ, ಇದು ಜನರ ಮನಸ್ಸಿನ ಮಾತನ್ನ ನೇರವಾಗಿ ಹೇಳುತ್ತೆ. ಅವರು ಗಿಫ್ಟ್ ತಂದ್ರು, ಆದ್ರೆ ನಮ್ಗೆ ಬೇಕಾಗಿದ್ದು ಕೆಲ್ಸ. ಸಣ್ಣ ಪೈಪ್ ಹಾಕಿದ್ರು, ಆದ್ರೆ ನಮ್ಮ ಹೊಲ ಗದ್ದೆಗಳು ಇನ್ನೂ ಒಣಗೇ ಇವೆ. ನೋಡಿ,
ಈ ಒಂದೇ ಒಂದು ಲೈನಲ್ಲಿ ಸರ್ಕಾರದ ಬಗ್ಗೆ ಜನರಿಗೆ ಏನನಿಸುತ್ತೆ ಅನ್ನೋ ಸಂಪೂರ್ಣ ಚಿತ್ರಣ ಸಿಕ್ಬಿಡುತ್ತೆ. ಟೆಂಪರರಿ ಯೋಜನೆಗಳು, ಫ್ರೀ ಸ್ಕೀಮ್ಗಳಿಗಿಂತ ನಮ್ಗೆ ಶಾಶ್ವತವಾದ ಜೀವನೋಪಾಯ ಬೇಕು, ನಮ್ಮ ಊರಿಗೆ ಒಳ್ಳೆ ಸೌಲಭ್ಯ ಬೇಕು ಅನ್ನೋದು ಅವರ ಸ್ಪಷ್ಟವಾದ ಸಂದೇಶ. ಹಾಗಾದ್ರೆ ಈ ಜನಾದೇಶ ಯಾಕೆ ಹೀಗೆ ಬದಲಾಯ್ತೋ? ಇದಕ್ಕೆ ಸರಿಯಾದ ಕಾರಣಗಳೇನು? ನಾವು ಇದನ್ನ 3 ಮುಖ್ಯ ಫ್ರಿಕ್ಷನ್ ಅಥವಾ ಸಂಘರ್ಷಗಳಾಗಿ ನೋಡಬಹುದು. ಇವು ಬರೀ ರಾಜಕೀಯ ಕಾರಣಗಳಲ್ಲ, ಇವು ಆಡಳಿತಕ್ಕೂ ಜನರ ನಿರೀಕ್ಷೆಗಳಿಗೂ ನಡುವೆ ಇರುವ ಸಿಸ್ಟಮ್ಯಾಟಿಕ್ ಗ್ಯಾಪ್ಗಳು. ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳಿಂದ ಆಗೋ ಆಯಾಸ. ಸರ್ಕಾರಗಳು ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡೋದು ತಪ್ಪೇನಲ್ಲ, ಆದ್ರೆ ಬರೀ ಸ್ಕೀಮ್ಗಳನ್ನೇ ನಂಬ್ಕೊಂಡು ಹೋದ್ರೆ ಜನ ಒಂದು ಹಂತದಲ್ಲಿ ಅದರಿಂದ ಬೇಸರ ಪಡ್ತಾರೆ. ಉಚಿತ ಕೊಡುಗೆಗಳು ಕ್ಷಣಿಕ ಖುಷಿ ಕೊಡಬಹುದು, ಆದ್ರೆ ಸ್ವಾಭಿಮಾನದ ಬದುಕು ಕಟ್ಟಿಕೊಡಲ್ಲ. ಯುವಕರಿಗೆ ಕೆಲ್ಸ, ರೈತನಿಗೆ ಒಳ್ಳೆಯ ಬೆಲೆ ಸಿಗದೆ ಇದ್ದಾಗ ಈ ಕಲ್ಯಾಣ ಯೋಜನೆಗಳು ತಮ್ಮ ಪ್ರಭಾವ ಕಳ್ಕೊಳ್ತವೆ. ಎರಡನೆಯದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್, ಅಂದ್ರೆ ಮೂಲಸೌಕರ್ಯದ ಕೊರತೆ. ಮಾತುಕೊಟ್ಟ ರೋಡುಗಳು, ನೀರಿನ ಯೋಜನೆಗಳು ವರ್ಷಗಟ್ಲೆ ಪೂರ್ತಿಯಾಗದೇ ಇದ್ದಾಗ ಅದು ಕೇವಲ ಡೆವಲಪ್ಮೆಂಟ್ ಕೊರತೆಯಾಗಿ ಉಳಿಯಲ್ಲ, ಅದು ಸರ್ಕಾರದ ಮೇಲೆ ಜನ ಇಟ್ಟಿರೋ ನಂಬಿಕೆಯ ಕೊರತೆಯಾಗಿ ಬದಲಾಗುತ್ತೆ. ಹಾಳಾದ ರಸ್ತೆಗಳು ಮತ್ತು ನೀರು ಬಾರದ ನಲ್ಲಿಗಳು ಮುರಿದುಹೋದ ಭರವಸೆಗಳ ಸಂಕೇತ ಆಗ್ತವೆ. ಬ್ರೋಕನ್ ರೋಡ್ಸ್ ಬಿಕಮ್ ಸಿಂಬಲ್ಸ್ ಆಫ್ ಬ್ರೋಕನ್ ಪ್ರಾಮಿಸಸ್. ಇದು ಜನರ ಮನಸ್ಸಲ್ಲಿ ಸರ್ಕಾರದ ಬಗ್ಗೆ ಒಂದು ರೀತಿಯ ನಿರಾಸೆಯನ್ನ ಹುಟ್ಟುಹಾಕುತ್ತೆ. ಮೂರನೆಯದು ಮತ್ತು ಬಹುಶಃ ಎಲ್ಲಕ್ಕಿಂತ ಗಂಭೀರವಾದದ್ದು ಜಾಬ್ಸ್ ಕ್ರೈಸಿಸ್. ಒಂದು ಕ್ಷೇತ್ರದ ಯುವಕರಿಗೆ ತಮ್ಮ ಊರಲ್ಲೇ ಕೆಲಸ ಸಿಗದೇ ಇದ್ದಾಗ ಅವರು ಸಿಟಿ ಕಡೆಗೆ ವಲಸೆ ಹೋಗ್ಲೇಬೇಕಾಗತ್ತೆ. ಇದರಿಂದ ಕುಟುಂಬಗಳು ಒಡಿತವೆ, ಹಳ್ಳಿಗಳಲ್ಲಿ ವಯಸ್ಸಾದವರು ಮಾತ್ರ ಉಳಿಯುವಂಟಾಗ್ತದೆ. ಒಂದು ಕಡೆ ಕೃಷಿ ಸಂಕಷ್ಟ, ಇನ್ನೊಂದು ಕಡೆ ಉದ್ಯೋಗದ ಅಭದ್ರತೆ. ಇವೆರಡೂ ಸೇರಿದಾಗ ಅದು ಆಡಳಿತ ವಿರೋಧಿ ಅಲೆಯ ಒಂದು ಪವರ್ಫುಲ್ ಎಂಜಿನ್ ಆಗಿ ಕೆಲಸ ಮಾಡುತ್ತೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು. ರಾಜಕೀಯ ಮಾತುಕತೆಗಳು, ಭಾಷಣಗಳು ಯಾವಾಗ್ಲೂ ಜವಾಬ್ದಾರಿಯಿಂದ ಕೂಡಿರ್ಬೇಕು. ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸೋದು ನಮ್ಮ ಸಂವಿಧಾನದ ಒಂದು ಮೂಲಭೂತ ಮೌಲ್ಯ. ಜನರನ್ನ ಕೇವಲ ವೋಟ್ ಬ್ಯಾಂಕಾಗಿ ನೋಡದೆ ಅವರನ್ನ ಗೌರವಯುತ ನಾಗರಿಕರಾಗಿ ನೋಡಿದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವಕ್ಕೆ ಅರ್ಥ ಸಿಗುತ್ತೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಆಗಿದ್ದು ನಮಗೆ ಒಂದು ಪಾಠ. ಆದರೆ ಇದೇ ರೀತಿ ಸಾಮಾಜಿಕ ಆರ್ಥಿಕ ಸ್ಥಿತಿ ಇರುವ ಅರಭಾವಿ ಕ್ಷೇತ್ರದಲ್ಲಿ ರಿಸಲ್ಟ್ ಸಂಪೂರ್ಣವಾಗಿ ಬೇರೆಯಿತ್ತು. ಹಾಗಾದ್ರೆ ಅರಭಾವಿಯಿಂದ ನಾವು ಏನ್ ಕಲಿಬಹುದು? ಒಂದು ಹೋಲಿಕೆ ಮಾಡಿದಾಗ ನಮಗೆ ಹೊಸ ದಾರಿಗಳು ಕಾಣಿಸಬಹುದು. ಅರಭಾವಿಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ 71,000ಕ್ಕೂ ಹೆಚ್ಚು ವೋಟುಗಳ ಅಂತರದಲ್ಲಿ ಗೆದ್ರು. ಅವರ ಗೆಲುವಿನ ಹಿಂದೆ ಒಂದು ಕ್ಲಿಯರ್ ಸ್ಟ್ರಾಟಜಿ ಇತ್ತು. ತಳಮಟ್ಟದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಒಕ್ಕೂಟಗಳನ್ನು ಕಟ್ಟೋದು, ಪ್ರತಿ ಹಳ್ಳಿಯ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸೋ ಹೈಪರ್ ಲೋಕಲ್ ಗವರ್ನೆನ್ಸ್ ಮಾಡೆಲ್ ಮತ್ತು ನೇರವಾಗಿ ರೈತರನ್ನ ಭೇಟಿ ಮಾಡಿ ಅವರ ಕಷ್ಟ ಕೇಳೋ ಹೊಸ ರೀತಿಯ ಕಾರ್ಯಕ್ರಮಗಳು. ಇದರಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ಜನರ ಜೊತೆ ಆಳವಾದ ಸಂಪರ್ಕ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸೋ ಆಡಳಿತ ಇದ್ರೆ ಯಾವುದೇ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಬಹುದು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ಅನಲೈಸ್ ಮಾಡಿದ್ವಿ, ರೋಗದ ಲಕ್ಷಣಗಳನ್ನ ಪತ್ತೆ ಹಚ್ಚಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋ ಸಮಯ. ಇದು ಕೇವಲ ಒಂದಷ್ಟು ಸಲಹೆಗಳಲ್ಲ, ಇದು ಚಿಕ್ಕನಾಯಕನಹಳ್ಳಿಯಂತಹ ಯಾವುದೇ ಕ್ಷೇತ್ರ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಫಾಲೋ ಮಾಡಬಹುದಾದ ಒಂದು ಸ್ಪಷ್ಟವಾದ ಬ್ಲೂಪ್ರಿಂಟ್. ಜನರ ನಂಬಿಕೆಯನ್ನ ಮರುನಿರ್ಮಾಣ ಮಾಡೋಕೆ ಇಲ್ಲಿ 3 ಮುಖ್ಯ ಪ್ಲೆಜ್ಗಳಿವೆ. ಮೊದಲನೇದು, ಬಾಕಿ ಉಳಿದಿರೋ ಎಲ್ಲಾ ಹಳ್ಳಿಗಳಿಗೆ ಎಲ್ಲಾ ಕಾಲದಲ್ಲೂ ಓಡಾಡಬಹುದಾದ ರಸ್ತೆ ಸಂಪರ್ಕ. ಎರಡನೇದು, ಪ್ರತಿ ಮನೆಗೂ ನಲ್ಲಿ ಮೂಲಕ ಶುದ್ಧ ಕುಡಿಯೋ ನೀರು. ಮೂರನೇದು, ಸ್ಥಳೀಯ ಯುವಕರಿಗೆ ಅಗ್ರಿಟೆಕ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಕೊಡೋಕೆ ಒಂದು ಸ್ಕಿಲ್ ಮತ್ತು ಇನ್ಕ್ಯುಬೇಷನ್ ಹಬ್ ಸ್ಥಾಪಿಸೋದು. ಈ 3 ಕೆಲಸಗಳು ನಾವು ಮೊದಲು ಚರ್ಚೆ ಮಾಡಿದ 3 ಮುಖ್ಯ ಸಮಸ್ಯೆಗಳಿಗೆ ನೇರವಾದ ಪರಿಹಾರಗಳಾಗಿವೆ. ಇದು ನಾಳಿನ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಕೆಲ್ಸ. ಬರೀ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನ ಸರಿಯಾದ ಜನರಿಗೆ ತಲುಪಿಸಬೇಕು. ಈ ಟೇಬಲ್ ನೋಡಿ, ಇದು ಒಂದು ಟಾರ್ಗೆಟೆಡ್ ಕಮ್ಯುನಿಟಿ ಔಟ್ರೀಚ್ ಪ್ಲಾನ್. ಯುವಕರ ನಿರುದ್ಯೋಗ ಸಮಸ್ಯೆಗೆ ಸ್ಕಿಲ್ ವರ್ಕ್ಶಾಪ್ಗಳು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸ್ವಸಹಾಯ ಸಂಘಗಳ ಮೀಟಿಂಗ್ಗಳು, ರೈತರ ನೀರಿನ ಸಮಸ್ಯೆಗೆ ಪೈಪ್ಲೈನ್ ಕೆಲಸವನ್ನ ಬೇಗ ಮುಗಿಸೋದು. ಹೀಗೆ ಪ್ರತಿಯೊಂದು ಸಮುದಾಯದ ನಿರ್ದಿಷ್ಟ ಸಮಸ್ಯೆಗೆ ನಿರ್ದಿಷ್ಟ ಪರಿಹಾರ ಕೊಟ್ಟು ಅದನ್ನ ಅವರ ಹತ್ರಕ್ಕೆ ಹೋಗಿ ತಿಳಿಸೋದು ಈ ಸ್ಟ್ರಾಟಜಿಯ ಮುಖ್ಯ ಉದ್ದೇಶ. ಈ ರೀತಿ ಜನರನ್ನ ಸಂಪರ್ಕ ಮಾಡುವಾಗ ನಾವು ಇನ್ನೊಂದು ಮೂಲಭೂತ ಮೌಲ್ಯವನ್ನ ಮರಿಬಾರ್ದು. ಅದುವೇ ಜನರ ಖಾಸಗಿತನದ ಹಕ್ಕು. ನಮ್ಮ ದೇಶದ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಪ್ರಕಾರ ಯಾವುದೇ ನಾಗರಿಕರ ವೈಯಕ್ತಿಕ ಮಾಹಿತಿಯನ್ನ ಅವರ ಅನುಮತಿ ಇಲ್ಲದೆ ಬಳಸೋ ಹಾಗೆ ಇಲ್ಲ.
ನಂಬಿಕೆಯನ್ನ ಕಟ್ಟೋದು ಕೇವಲ ಡೆವಲಪ್ಮೆಂಟ್ ಕೆಲಸಗಳಿಂದ ಮಾತ್ರ ಅಲ್ಲ, ಜನರ ಹಕ್ಕುಗಳನ್ನ ಗೌರವಿಸೋದ್ರಿಂದ ಕೂಡ ಸಾಧ್ಯ. ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮುಂದಿರೋ ದಾರಿ ಸ್ಪಷ್ಟವಾಗಿದೆ. ಈಗಿರೋ ಹಾಗೆ ಮುಂದುವರಿಯೋದಾ, ಅಥವಾ ಇಷ್ಟೊತ್ತು ನೋಡಿದ ಡೇಟಾ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ಒಂದು ಹೊಸ ಸ್ಟ್ರಾಟಜಿಯೆಲ್ಲ ರೂಪಿಸೋದಾ ಅನ್ನೋ ಆಯ್ಕೆ ಲೀಡರ್ಗಳ ಮುಂದಿದೆ. ಇದು ಬರೀ ಒಂದು ಪೊಲಿಟಿಕಲ್ ಚಾಯ್ಸ್ ಅಲ್ಲ, ಇದೊಂದು ಆಡಳಿತಾತ್ಮಕ ಅನಿವಾರ್ಯತೆ. ಈ ನಂಬರ್ ರೀಟೇನಬಿಲಿಟಿ ಸ್ಕೋರ್ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ತೋರಿಸುತ್ತೆ. 100ಕ್ಕೆ 60. ಇದರರ್ಥ ಕ್ಯಾಂಡಿಡೇಟ್ ಜನರಿಗೆ ಗೊತ್ತಿರೋ ಮುಖ ಆಗಿದ್ರೂ ಅವರು ಮತ್ತೆ ಗೆಲ್ಲೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಸ್ಟ್ರಾಟಜಿಯನ್ನ ಬುಡದಿಂದಲೇ ಬದಲಾಯಿಸದೇ ಇದ್ರೆ ಮುಂದಿನ ಚುನಾವಣೆಯಲ್ಲೂ ಇದೇ ರೀತಿ ರಿಸಲ್ಟ್ ಬರೋ ರಿಸ್ಕ್ ತುಂಬಾ ಹೆಚ್ಚಾಗಿದೆ. ಈ ಡೇಟಾ ಒಂದು ಎಚ್ಚರಿಕೆಯ ಘಂಟೆಯನ್ನ ಬಾರಿಸ್ತಿದೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕು. ವೋಟ್ಗಳನ್ನ ಎಣಿಕೆ ಮಾಡಿದಾಗ ಆ ಸಂಖ್ಯೆಗಳು ಕೇವಲ ಒಂದು ಪಕ್ಷದ ಗೆಲುವನ್ನ ತೋರಿಸ್ತಾವಾ, ಅಥವಾ ಜನರ ನಂಬಿಕೆಯ ಗೆಲುವನ್ನ ತೋರಿಸ್ತಾವಾ? ನಿಜವಾದ ಜನಾದೇಶ ಅಂದ್ರೆ ಅದು ನಂಬರ್ಸ್ ಆಟ ಅಲ್ಲ, ಅದು ಜನರ ನಂಬಿಕೆಯ ಪ್ರತಿಫಲ. ಪ್ರಜಾಪ್ರಭುತ್ವದಲ್ಲಿ ಕೊನೆಗೆ ಗೆಲ್ಬೇಕಾಗಿರೋದು ಪಕ್ಷಗಳಲ್ಲ, ಪ್ರಜೆಗಳು. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-4204-1602. Purpose Beyond Politics.